ಗುರು, ನಮ್ ಸರ್ಕಾರ ತಗೊಂಡಿರುವಂತ ಈ ಒಂದು ನಿರ್ಧಾರಕ್ಕೆ ಅದೆಷ್ಟು ಮೆಚ್ಚುಗೆ ಕೊಡ್ಬೇಕೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಇಮ್ಯಾಜಿನ್ ಮಾಡಿ, ಒಬ್ಬ ಸ್ಟೂಡೆಂಟು 2 ವರ್ಷ ತನ್ನ ಫ್ರೆಂಡ್ಸು, ಫ್ಯಾಮಿಲಿ, ಟ್ರಿಪ್ಸು, ಫೆಸ್ಟಿವಲ್ಸು ಪ್ರತಿಯೊಂದನ್ನು ಸ್ಯಾಕ್ರಿಫೈಸ್ ಮಾಡಿ ದಿನಕ್ಕೆ 10 ರಿಂದ 12 ಅವರು ಓದ್ತಾನೆ. ಎಕ್ಸಾಮ್ ಹಾಲ್ಗೆ ಫುಲ್ ಕಾನ್ಫಿಡೆನ್ಸ್ ಆಗಿ ಹೋಗಿ ಎಕ್ಸಾಮು ಬರೀತಾನೆ. ಆದ್ರೆ ಎಕ್ಸಾಮ್ ಬರ್ದಾದ್ಮೇಲೆ ಗೊತ್ತಾಗತ್ತೆ ಪೇಪರ್ ಆಲ್ರೆಡಿ ಲೀಕ್ ಆಗ್ಬಿಟ್ಟಿದೆ ಅಂತ. ನನ್ ಪ್ರಕಾರ ಕೇಳೋದಾದ್ರೆ, ಗುರು, ಕ್ವಶನ್ ಪೇಪರ್ ಕ್ರಿಯೇಟ್ ಆಗೋದು ಟೆಲಿಗ್ರಾಮ್ ಆಫೀಸಲ್ಲಿ ಅಲ್ಲ, NTA ಆಫೀಸಲ್ಲಿ. ಮೊದಲು ಸಿಸ್ಟಮ್ ಇಂದ ಲೀಕ್ ಆದ್ರೆ ತಾನೆ ಇನ್ಯಾವ್ದೋ ಆಪ್ಗೆ ಅಪ್ಲೋಡ್ ಮಾಡಕ್ ಆಗೋದು. ಇವತ್ತೇನು ಟೆಲಿಗ್ರಾಮ್ ಬ್ಯಾನ್ ಮಾಡ್ರಿ, ನಾಳೆ ಅವ್ರು ವಾಟ್ಸ್ಆಪ್ ಯೂಸ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಈಗ ನೀವೇ ಹೇಳಿ, ಪ್ರಾಬ್ಲಮ್ ಟೆಲಿಗ್ರಾಮ್ ದ ಅಥವಾ ಪೇಪರ್ ಹೊರಗಡೆ ಹೋಗಕ್ಕೆ ದಾರಿ ಮಾಡ್ಕೊಟ್ಟಂತ ಸಿಸ್ಟಮ್ ದ? ಗುರು, ಸ್ಟೂಡೆಂಟ್ಸ್ಗೆ ಬೇಕಾಗಿರೋದು ಆಪ್ ಬ್ಯಾನ್ ಅಲ್ಲ, ಟ್ಯಾಲೆಂಟ್ಸ್ಗೆ ರೆಸ್ಪೆಕ್ಟ್ ಕೊಡುವಂತ ಸಿಸ್ಟಮ್. IPL ನಲ್ಲಿ ಒಂದ್ ಟೀಮ್ ನ 2 ವರ್ಷ ಬ್ಯಾನ್ ಮಾಡಿದ್ರು, ಅವ್ರು ಕ್ರಿಕೆಟ್ ಆಡೋದ್ ನಿಲ್ಲಿಲ್ಲ. ಇನ್ನು 15 ದಿನ ಟೆಲಿಗ್ರಾಮ್ ನ ಬ್ಯಾನ್ ಮಾಡ್ಬಿಟ್ರೆ ಈ ಲೀಕ್ ಮಾಫಿಯಾ ನಿಂತೋಗುತ್ತಾ? ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು.